ಥರದ್ದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟೆ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ಈ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಇತ್ತು. ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ ಮಾಡಿದ್ದಾರೆ ಸರ್. ಮತ್ತು ಅವರು ಕುಟುಂಬಸ್ಥರು ಹೇಳೋದೇನೆಂದರೆ ಕೆಲವರು ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮಗೆ ಯಾವುದು ಈ ಫ್ಯಾಮಿಲಿಯಿಂದ ಏನು ಕಂಪ್ಲೇಂಟ್ ಈ ಥರದ್ದು ಬರಲಿಲ್ಲ. ಈ ಥರ ಬಂದು ಪ್ರತಿದಿನ ಗಲಾಟ ಮಾಡ್ತಾರೆ. ಮೊದಲೇ ಯಾವಾಗೂ ಅಪ್ರೋಚ್ ಮಾಡಿಲ್ಲ ಅವರು. ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದು ಏನಿದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಹೆಣ್ಣೆದು ಕೇಸಸ್ ಆಗ್ತಾಯಿದೆ, ಗ್ಯಾಮ್ಲಿಂಗ್ದು ಕೇಸಸ್ ಆಗ್ತಾಯಿದೆ. ಮತ್ತು ಮೊನ್ನೆ ನಾವು ಗಾಂಜಾ ಕನ್ಸ್ಯೂಮರ್ಸ್ ಮೇಲೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಜನ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಗಾಂಜಾ ಪೆಡ್ಲರ್ ಯಾರು ಇದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ 3 kg ಜಸ್ಟ್ 3 ದಿನ ಹಿಂದೆ ಅವರಿಂದ ಸೀಸ್ ಮಾಡಿದ್ದೀವಿ. ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಈ ಜಾಗ ಇಲ್ಲ. ಸರ್, ಚಿಂತಾಮಣಿಲಿ ಆಲ್ ದೀಸ್ ಇನ್ಸಿಡೆಂಟ್ಸ್ ಆರ್ ನಾಟ್ ಕನೆಕ್ಟೆಡ್. ಅದು ಕನೆಕ್ಟೆಡ್ ಇಲ್ಲ, ಅದು ಸೆಪ್ರೇಟ್ ಇನ್ಸಿಡೆಂಟ್ಸ್ ಇದೆ. ಒಂದು ಮೊನ್ನೆ ಹೂವಿನ ಮಾರ್ಕೆಟ್ ಹತ್ರ ಗಾಡಿ ಪಾರ್ಕಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಗಲಾಟೆ ಆಗಿತ್ತು. ಇನ್ನೊಂದು ಒಂದು ವಾರ ಹಿಂದೆ ಒಬ್ಬರು ಲೇಡಿದು ಅಂದರೆ ಕಾಲೇಜ್ ಗರ್ಲ್ಗೆ ಏನು ಚುಡಾಯಿಸಿದ್ದಾರೆ, ಈ ಥರ ಒಂದು ಗಲಾಟೆ ಆಗಿತ್ತು. ಸೊ ಇದು ಇನ್ನೂ ಕನೆಕ್ಷನ್ ಇಲ್ಲ ಯಾವುದು ಥರದ್ದು. ಬಟ್ ನಾವು ಡೆಫಿನೆಟ್ಲಿ ನಮ್ಮ ಪೊಲೀಸ್ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಆಲ್ರೆಡಿ ಪ್ರತಿದಿನ ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಪ್ರಿವೆಂಟಿವ್ ಆ್ಯಕ್ಷನ್ಸ್ ಕೂಡ ತಗೊಳ್ತೀವಿ. ಸರಿ, ಆರೋಪಿ ಅವರು ಸರೆಂಡರ್ ಮಾಡಿದ್ದಾರೆ ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು. ಅಲ್ಲಿ ಅವ್ರದ್ದು ಮನೆ ಇದೆ, ಇಲ್ಲಿಂದ ವಾಪಸ್ ಹೋದರು. ಅವರು ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಫಸ್ಟ್ ಮಾಹಿತಿ ಬಂದಿತ್ತು ಗಲ್ಪೇಟೆಯಿಂದ. 3 ಮಕ್ಕಳಿದ್ದಾರೆ, ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ವಾಪಸ್. ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಇಂಟರ್ಗೇಷನ್ ಮಾಡ್ತೀವಿ, ಕೇಳ್ತೀವಿ ಅವ್ರಿಗೆ ಎಲ್ಲಿ ಬಿಟ್ಟು ಹೋಗಿದ್ದೀರಾ ಅಥವಾ ಏನು ಮಾಡಿದಾರ, ಏನಾಗಿದೆ ಅದು ಎಲ್ಲ ಅವ್ರಿಗೆ ಇಂಟರ್ಗೇಷನ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ. ಮಕ್ಕಳಿಲ್ಲ ಸರ್ ಜೊತೆಲಿ? ಅಲ್ಲ, ಅವ್ರಿಗೆ ಮನೆಯಲ್ಲಿ ಬಿಟ್ಟು ಅವರು ಸರೆಂಡರ್ ಮಾಡಿದ್ದಾರೆ.